ಶಾಸಕರ ಅನುದಾನದ ವಿಚಾರದಲ್ಲಿ ಬಹುತೇಕ ಕಾಂಗ್ರೆಸ್ನ ಕೆಲವು ಶಾಸಕರುಗಳು ಅಸಮಾಧಾನ ವ್ಯಕ್ತಪಡಿಸಿದಂಥ ಘಟನೆ ಕೂಡ ನಡೆದಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಹಿರಿಯ ಶಾಸಕರು, ಸಾಗರದ ಶಾಸಕರು ಕೂಡ ಆಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ತಮ್ಮದೇ ಆದ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಈಗ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಶಾಸಕರ ಅನುದಾನದ ವಿಚಾರದಲ್ಲಿ BR ಪಾಟೀಲ್ ಅವರು, ರಾಜು ಕಾಗೆ ಅವರು, MI ಗೋಪಾಲಕೃಷ್ಣ ಅವರು ಇವರೆಲ್ಲ ಬೇರೆ ಬೇರೆಯವರು ಕೊಟ್ಟಂಥ ಹೇಳಿಕೆಗಳನ್ನು ನೀವು ಒಪ್ತೀರಾ? ನೀವು ಸಂಕಷ್ಟದಲ್ಲಿ ಇದ್ದೀರಾ? ಅನುದಾನದ ಕೊರತೆ ನಿಮಗಿದೆಯಾ? ಆ ಥರ ಏನಿಲ್ಲಪ್ಪ. ನಿಜವಾಗಲೂ ಅವ್ರು ಯಾರೋ ಬಹುಶಃ ತಲೆ ಕೆಟ್ಟಿರ್ಬೇಕು, ಅವ್ರು ಹೇಳಿಕೆ ಕೊಟ್ಟಿರುವಂಥವ್ರು ಯಾರು. ನನ್ನ ಅನಿಸಿಕೆ ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ನನ್ನ ತಾಲೂಕಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ನಮಗೆ ಸಾಕಷ್ಟು ಹಣವನ್ನು ಕೊಟ್ಟಿದ್ದಾರೆ. ಅದರಲ್ಲೇ ಯಾವುದೇ ತಾರತಮ್ಯ ಇಲ್ಲ. ಯಾವುದೇ ಅನುದಾನದ ಕೊರತೆ ನಮಗೇನು ಕಾಣಲಿಲ್ಲ. ನನಗೆ ಆ ಥರ ಅನುದಾನ ಕೊಟ್ಟಿದ್ದಾರೆ. ಸುಮ್ಮನೆ ಯಾರು ಬೇರೆ ಬೇರೆ ಹೇಳೋದಕ್ಕೆ ತಪ್ಪಾಗುತ್ತೆ. ಅದು ರಾಜು ಕಾಗೆ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾರೇ ಹೇಳಿದಿದೆಯಲ್ಲ ಅದು ನಾನು ಒಪ್ಪೋದಿಲ್ಲ. ಅದು ಯಾಕಂದರೆ ಈ ಸರಿಯ ಒಂದು ವರ್ಷ ಸಮಸ್ಯೆ ಇತ್ತು. ಪ್ರಥಮ ಬಾರಿಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಒಂದು ವರ್ಷ ಸಮಸ್ಯೆ ಇದ್ಬಿಟ್ರೆ ಆನಂತರ ನಿರಂತರವಾಗಿ ಹಣ ಬರ್ತಾ ಇದೆ. ಈ ಸರಿ ಬೇಕಾದಷ್ಟು ಹಣ ಬಂದಿದೆ. ನಮಗೆ ಯಾವುದೇ ಅಭಿವೃದ್ಧಿ ಕೊರತೆ ಆಗಲಿಲ್ಲ. ನೆಕ್ಸ್ಟ್ ಇಯರ್ ಈ ಸರಿ ಈ ಬಡ್ಜೆಟಲ್ಲಿ 4,09,500 ಕೋಟಿ ರೂಪಾಯಿ ಬಡ್ಜೆಟ್ ಮಾಡಿದ್ದಾರೆ. ಈಗ ಹಣ ಜಾಸ್ತಿ ಬರುತ್ತಂದ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಈಗ. ಹಾಗಾಗಿ ಆ ಥರ ಕೊರತೆಯಲ್ಲಿ ಕಾಣಲೇ ಇಲ್ಲ ನಮಗೆ. ನೀವೊಬ್ಬರು ಶಾಸಕರಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸಚಿವರಿಗೆ ಅಥವಾ ಅವರ ಕಡೆಯವರಿಗೆ ದುಡ್ಡು ಕೊಟ್ಟು ಯೋಜನೆಯನ್ನು ತೆಗೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನಿಮಗಿದೆಯಾ? ನನ್ನ ಇದರಲ್ಲಿ ನಾನು ಯಾವತ್ತೂ ಮಾಡಿದ್ದಿಲ್ಲ. ಅದು ನಾನೊಬ್ಬ ಹಿರಿಯ ಶಾಸಕನಾಗಿದ್ದೇನೆ. ಯಾವುದೇ ಮಂತ್ರಿಗಳು ಎಲ್ಲರೂ ನನ್ನ ಸ್ನೇಹಿತರಾಗಿದ್ದಾರೆ. ಯಾರೂ ಏನು ಹೇಳಲಿಲ್ಲ, ಕರೆಕ್ಟಾಗಿ ಕೊಟ್ಟಿದ್ದಾರೆ. ದುಡ್ಡು ಗಿಡ್ಡು ಯಾವುದೋ ಯಾರೂ ಮುಟ್ಟಿದ್ದು ನನಗೆ ಕಾಣಲಿಲ್ಲ. ಆ ಥರ ನನ್ನ ಗಮನಕ್ಕೆ ಎಲ್ಲೂ ಬರಲಿಲ್ಲ. ಬೇರೆಯವರಿಗೆ ನನಗೆ ಗೊತ್ತಿಲ್ಲ. ನನಗೆ ಆ ಥರ ಯಾವತ್ತೂ ನಡೆದಿಲ್ಲ. ಅದು ಆ ರೀತಿ ನಡೀತಿದೆ ಅಂತ ನಿಮ್ಗೆ ಅನಿಸುತ್ತೆ? ಯಾಕಂದರೆ ಸುಮ್ಮನೆ ಆರೋಪ ಮಾಡ್ತಾರೆ ಶಾಸಕರುಗಳಾಗಿದ್ರೆ. ಇಲ್ಲ, ಇರ್ಬೋದು. ಕೆಲವ್ರಿಗೆ ಏನಂತ ನನಗೆ ಗೊತ್ತಿಲ್ಲ. ಅವರು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಅವರ ಮಂತ್ರಿಗಳು ಯಾರು ಕೇಳಲಿಕ್ಕಿಲ್ಲ. ಅವರ ಕೆಳಗಡೆ ಇರೋರು ಯಾರು ಇದ್ದರೂ ಕಿಡಿಗೇಡಿಗಳಾಗಿ ಅವರ ಒಂದು ಆಸೆಗೋಸ್ಕರ ಮಾಡಿರ್ಬೋದು. ಬಿಟ್ಟರೆ ಮಂತ್ರಿಗಳು ಯಾರು ದುಡ್ಡು ಕೇಳಿ ಕೊಡಿ ಅಂತ ಯಾವ MLAಗೂ ಕೇಳಲ್ಲ. ಅವರಂತೂ ಖಂಡಿತ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಮಂತ್ರಿಗಳು ಇವತ್ತು ನಮ್ಮ ಹತ್ರ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅನುದಾನ ಕೇಳಿದಾಗ ನಾವು ಯಾವತ್ತೂ ಇಲ್ಲ ಅಂತೇನು ಹೇಳಲಿಲ್ಲ. ಕೊಟ್ಟಿದ್ದಾರೆ. ಇಲ್ಲ, ಅನುದಾನ ಇಲ್ಲ ಅಂದಾಗ ಹೇಳ್ತಾರೆ, ಮುಂದಿನ ಸರಿ ಕೊಡ್ತೀನಿ ಅಣ್ಣ, ಈ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಬಿಟ್ಟರೆ ಸುಮ್ಮನೆ ಯಾರೋ ಹೇಳಿದಕ್ಕೆ ನಾನು ಒಪ್ಪೋ ಪ್ರಶ್ನೆನೇ ಇಲ್ಲ. ಸರ್ಕಾರ ಭದ್ರವಾಗಿದೆ, ಚೆನ್ನಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ನಿಮ್ಮ ಸಮಸ್ಯೆ ಏನು ಮತ್ತೆ? ಯಾಕಂದರೆ ಯಾರೋ BR ಪಾಟೀಲ್ ಮಾತಾಡಿದ ಕೂಡಲೇ ನೀವು ಒಂದು ಕಡೆ ಹೌದು ಜಮೀರ್ ಅಹ್ಮದ್ ಖಾನ್ ರಾಜೀನಾಮೆ ಕೊಡಬೇಕಂತ. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಸ್ವಪಕ್ಷೀಯ ಒಬ್ಬ ಸದಸ್ಯ ಅಪಾದನೆ ಮಾಡ್ತಾನೆ, ದಿನನಿತ್ಯ ಅಪಾದನೆ ಮಾಡ್ತಿದ್ದರಿಂದ ಈಗ ನಮ್ಮ ಜಮೀರ್ ಸಾಹೇಬರು ನಮ್ಮ ಸ್ನೇಹಿತರೆ. ಅವ್ರಿಗೆ ನಾವು ಒಳ್ಳೇದಕ್ಕೆ ಹೇಳಿದೆ. ಏನು ಗೊತ್ತಾ, ಹಂಗಾದ್ರೆ ಒಂದು ರಾಜೀನಾಮೆ ಕೊಟ್ಬಿಡಿ ಮಾರ್ರ. ಆಮೇಲೆ ಅವ್ರೇನು ಅಪರಾಧಿ ಏನು ಆಗಿಲ್ಲ, ತನಿಖೆ ಏನು ಆಗಿರಲಿಲ್ಲ, ಕೊಟ್ಬಿಡಿ. ಆನಂತರ ಕ್ಲೀನ್ ಚಿಟ್ ಆದವ್ರು ಮತ್ತೆ ಮಂತ್ರಿ ಆಗಿ ಅಂತ ಹೇಳಿದ್ದು ಬಿಟ್ಟರೆ ನಾನು ಪಕ್ಷದ ತೊಂದರೆ ಆಗ್ಬಾರ್ದು, ಪಕ್ಷಕ್ಕೆ ಏನು ಇದಾಗಬಾರ್ದು ಅನ್ನೋದು ಹೇಳಿದ್ದೀನಿ. ಬಿಟ್ಟರೆ ಮತ್ತು ಅವರು ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ. ಇದು ಏನೋ ಒಂದು ಒಳ್ಳೆ ರೀತಿಯಿಂದ ಹೇಳಿದ್ದೀನಿ. ಅವರು ಅದು ಹಂಗಂತೇಳಿ ನಾನು ರಾಜೀನಾಮೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕೊಡಿಸ್ಬೇಕಲ್ಲ. ಅದು ತನಿಖೆ ಆಗಬೇಕು. ಅವರೇನು ಅಪರಾಧಿ ಅಲ್ಲ. ಅವರೇನು ಇನ್ನೂ ಯಾರೋ ಹೇಳ್ದು. ಯಾಕಂದರೆ ಈ BR ಪಾಟೀಲ್ ಬಗ್ಗೆನೂ ನಂಬೋಕ್ಕಾಗ್ತಾಯಿಲ್ಲ ಈಗ ನಾವು. ಯಾಕಂದರೆ ಈ BR ಪಾಟೀಲ್ ಈಗ ಅದರ ಬುಟ್ಟಿಯಲ್ಲಿ ಹಾವು ಇದೆಯೋ ಖಾಲಿ ಇದೆಯೋ ಗೊತ್ತಿಲ್ಲ, ಆ ಥರ ಮನುಷ್ಯ ಅವರು. ಯಾಕಂದರೆ ಅವರೆಲ್ಲ ಏನಾಗಿದೆ, ಹಿಂದೆಲ್ಲ ಗಲಾಟೆ ಮಾಡಿ ಪಕ್ಷದ ವಿರೋಧ ಮಾತನಾಡಿ ಅವ್ರ ಅಧಿಕಾರ ಪಡೆದಂಥವ್ರು ಅವರೆಲ್ಲ. ಹಾಗಾಗಿ ಸುಮ್ಮನೆ ಗೊಂದಲ ಪಕ್ಷಕ್ಕಾಗಬಾರ್ದು ಅಂತ ಹೇಳಿದ್ದು ಬಿಟ್ಟರೆ ಉದ್ದೇಶಪೂರ್ವಕವಾಗಿ ನಾನು ಯಾವತ್ತೂ ಹೇಳಲಿಲ್ಲ. ಈಗ ಹೇಳಿಕೆಗೆ ಬದ್ಧರಾಗಿದ್ದೀರಾ ನೀವು? ಜಮೀರ್ ಅಹ್ಮದ್ ಖಾನ್ ಅವರಿಗೆ ವಿಚಾರದಲ್ಲಿ ಹೇಳಿದಂತ ಹೇಳಿ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆ ಥರ ಮಾಡಿದರೆ ನಾನು ನಿಜವಾಗ್ಲೂ ರಾಜೀನಾಮೆ ಕೊಡ್ತೀನಿ ಆ ಥರ ಇದೆ ಅಂತ ಪಾಪ ಹೇಳಿದ್ದಾರೆ ಅವರು. ಆ ಥರ ಆಗಿಲ್ಲ ಅಂತ ಅನಿಸ್ತದೆ ನನಗೆ. BR ಪಾಟೀಲ್ ಅವ್ರದ್ದು ಏನೋ ಹಕ್ಕಿಕತೆ ಗೊತ್ತಿಲ್ಲ. ಅವ್ರು ಇನ್ನೂ ಏನು ನಾನು ಬಿಡ್ತೀನಿ ಅಂತ ಹೇಳ್ಕೊಂಡು ನಾನು ಸತ್ಯವನ್ನು ಹೇಳ್ತೀನಿ ಅಂತ ಕೂತಿದ್ದಾರೆ. ಬಿಟ್ಟರೆ ಅದು ಇನ್ನೂ ನಿರ್ಧಾರ ಆಗಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು ತಾವು ಬಹುತೇಕ ಶಾಸಕರು ಹಿಂದೆ CLPಲಿ ತಾವೂ ಒಳಗೊಂಡಂತೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದು ನಡೆದಿತ್ತು ಘಟನೆ. ವಿಶೇಷವಾಗಿ ಉಸ್ತುವಾರಿ ಸಚಿವರುಗಳು ಸರಿಯಾಗಿ ನಮ್ಮನ್ನು ಗಮನಿಸಲ್ಲ, ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ, ಬೇರೆ ಯಾರದ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು. ನಿಮ್ಮ ಜಿಲ್ಲೆನೂ ಸೇಮಾ? ಅವೆಲ್ಲ ಇರ್ತಿದ್ದು. ಆಮೇಲೆಲ್ಲ CLPಯಲ್ಲೆಲ್ಲ ಮಾತಾಡಿದ ಮೇಲೆ ಎಲ್ಲ ಮಂತ್ರಿಗಳು ಈಗ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ. ನಾವೆಲ್ಲ ಅಣ್ಣ ತಮ್ಮದ್ರ ಥರ ಇದ್ದೀವಿ. ಈಗ ಯಾವುದೇ ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಯಾವ ಗೊಂದಲ ಇಲ್ಲ. ಯಾವುದೇ BJPಯವರು ಕಾಂಗ್ರೆಸ್ಸಲ್ಲಿ ಗೊಂದಲ ಇದೆ, ಮುಂದೆ ನಾವು ಬರ್ತೀವಿ ಅನ್ನೋ ಒಂದು ಕನಸಿದೆಯಲ್ಲ, ಅದು ಬಿಡಬೇಕು ಅವರಷ್ಟೇ. ಅವ್ರು ಯಾವುದೇ ಹೇಳಿದ್ರು ಏನೂ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಇನ್ನೂ 3 ವರ್ಷ ಅವಕಾಶ ಇದೆ. ಬಡ್ಜೆಟ್ ಮೇಲೆ ಬಡ್ಜೆಟ್ ಜಾಸ್ತಿ ಹೋಗ್ತಾ ಇರುತ್ತೆ. ಅನುದಾನ ಬಂದೇ ಬರುತ್ತೆ. ಕೇಂದ್ರದವರು ಅನುದಾನ ಕೊಟ್ಟಿಲ್ಲ ಅಂತ ನಾವು ಹೆದರ್ಕೊಳ್ಳೋವಂಥ ಪ್ರಶ್ನೆ ಇಲ್ಲ. ಈಗ ನೋಡಿ,
ನಮ್ಮ ಕೇಂದ್ರದ ಇವತ್ತು PMJS ರಸ್ತೆ ವರ್ಷ ಕೊಡ್ತಿದ್ರು. 2 ವರ್ಷ ಆಯಿತು PMJS ರಸ್ತೆ ಕೊಡ್ತಾ ಇಲ್ಲ, ಇವಾಗ ನಿಲ್ಲಿಸಿದ್ದಾರೆ ಕೇಂದ್ರದವರು. ಹಾಗಂತೆ ನಾವು ನಿಲ್ಲಿಸಿದ್ದೀವ? ನಮ್ಮದೇ ರಾಜ್ಯ ಸರ್ಕಾರ ಅದೇ ಥರ ಮಾದರಿಯ ಪ್ರಗತಿ ಪಥ ಅಂತ ರಸ್ತೆ ರೆಡಿ ಮಾಡಿ ಅವ್ರು ಏನು ಕೊಡ್ತಿದ್ರು ಅದಕ್ಕಿಂತ ಜಾಸ್ತಿ ಇವತ್ತು 30 ಕಿಲೋಮೀಟ್ರ್ ರಸ್ತೆ ಕೊಡ್ತಾ ಇದ್ದಾರೆ ಈಗ. ಹಾಗಾಗಿ ಯಾವುದೂ ನಿಲ್ಲಿಸಿಲ್ಲ ನಾವು, ಎಲ್ಲವೂ ಸಹ ಜನಪರವಾಗಿ ಇವತ್ತು ಆಡಳಿತ ನಡೀತಾ ಇದೆ. ಆಡಳಿತದಲ್ಲಿ ಯಾವುದೂ ತೊಂದರೆ ಇಲ್ಲ. ಈ ಥರ ಬಂದಂಥ ಸಂದರ್ಭದಲ್ಲಿ ನಾವು ಹೇಳಿರ್ತೀವಿ ಬಿಟ್ಟರೆ ಅದು ಅವರು ವೈಯಕ್ತಿಕವಾಗಿ ಮತ್ತು ಅವರು ಜಮೀರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ಒಳ್ಳೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಉದ್ದೇಶ ಹೇಳಿದ್ದೀನಿ ಅಷ್ಟೇ. ಯಾರನ್ನ ಇಳಿಸಿ ಅಂತಿದ್ರಲ್ಲ ನಿಮ್ಮ ಉಸ್ತುವಾರಿ ಸಚಿವರನ್ನ ಅವತ್ತೊಂದು ಸರಿ ನೀವೇ ಎಲ್ಲಿ ಮಧು ಬಂಗಾರಪ್ಪ ಅವ್ರನ್ನ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸಚಿವರು, ಈಗ ನಿಮ್ದವ್ರದೆಲ್ಲ ಪ್ಯಾಚಪ್ ಆಯ್ತಾ? ಮಧು ಬಂಗಾರಪ್ಪನ ಇಳಿಸಿ ಎಲ್ಲೂ ಹೇಳಿಲ್ಲ, ನಮ್ಮನ್ನು ಸರಿಯಾಗಿ ವಿಶ್ವಾಸಕ್ಕೆ ತಗತ್ತಿಲ್ಲ, ಇಂಥ ಸಚಿವರು ಇದ್ರೆ ಆಗಲ್ಲ ಹೇಳಿದೆ. ಆನಂತರ ನಾನು ಮಧುಣ್ಣ ತುಂಬ ಚೆನ್ನಾಗಿದ್ದೀವಿ ಈಗ, ಆ ಥರ ಏನಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಇತ್ತು ಸ್ಟಾರ್ಟಿಂಗಲ್ಲಿ, ಈಗೆಲ್ಲ ಇಬ್ಬರು ಚೆನ್ನಾಗಿದ್ದೀವಿ, ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಏನು ಸಮಸ್ಯೆ ಏನಿಲ್ಲ. ಇವೆಲ್ಲ ಸಣ್ಣ ಪುಟ್ಟ ಬಂದೇ ಬರುತ್ತೆ, ಪಕ್ಷದಲ್ಲೂ ಬರುತ್ತೆ, ವಿರೋಧ ಪಕ್ಷ. ಆದರೆ ವಿರೋಧ ಪಕ್ಷ ಏನು ಕಮ್ಮಿ ಇದೆ ಅಂದರೆ ದಿನನಿತ್ಯ ವಿಜೇಂದ್ರನ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ, ದಿನನಿತ್ಯ ಅವ್ರ ಮೇಲೆ ಯುದ್ಧ ಮಾಡ್ತಾನೆ ಇದ್ದಾರೆ. ಅವ್ರ ಪಕ್ಷದಲ್ಲಿ ಏನು ಕಮ್ಮಿ ಇದೆಯಾ? ಹಾಗೆ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಸಹ ಪಕ್ಷ ಗಟ್ಟಿಯಾಗಿದೆ, ಮುಖ್ಯಮಂತ್ರಿಗಳು ಗಟ್ಟಿ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತೀನಿ ನಾನು. ಶಾಸಕರುಗಳು ಈ ರೀತಿ ಬಹಿರಂಗ ಹೇಳಿಕೆ ಕೊಡುವಂಥದ್ದು ಪಕ್ಷ ಸರ್ಕಾರ ಎಲ್ಲದಕ್ಕೂ ಕೂಡ ಡ್ಯಾಮೇಜ್ ಅಲ್ವಾ? ಏನು ಇದಕ್ಕೆ ಏನಂತೀರಿ ಈಗ? ಅಥವಾ ಧ್ವನಿ ಈ ರೀತಿ ಆದಾಗ ಶಾಸಕರು ಧ್ವನಿ ಎತ್ತಲೇಬೇಕು ಅಂತೀರಾ, ಅಥವಾ ಕ್ಲೋಸ್ ಡೋರಲ್ಲಿ ಮಾತಾಡಬೇಕು ಅಂತೀರಾ, ಅಥವಾ ಮಾತಾಡಬಾರ್ದ, ಏನಂತೀರಿ? ನೋಡಿ, ನಾವೊಬ್ಬ ನೇರವಾಗಿ ಮಾತಾಡೋರು. ಈ ಥರ ಇದು ಈ ತಡೆ ಹಿಡಿದು ನಿಲ್ಲಿಸಿ ಮಾತಾಡೋಕ್ಕೆ ನಮಗೆ ಬರಲ್ಲ. ನಾವು ನೇರಾಗಿ ಹೇಳಿದ್ದೀನಿ, ನಾನು ರಾಜೀನಾಮೆ ಕೊಡೋದಾದರೆ ಕೊಡಿ, ಏನು ಕ್ಲೀನ್ ಚಿಟ್ ಆದ್ಮೇಲೆ ಮತ್ತೆ ಮಂತ್ರಿ ಆಗೋಕ್ಕೆ ಅವಕಾಶ ಇದೆ, ಈ ಥರ ಗೊಂದಲ ಯಾಕೆ ಬೇಕು ಅಂತ ಹೇಳಿದ್ಬಿಟ್ರೆ ಅದನ್ನು ತೀರ್ಮಾನ ಮಾಡೋದು ನೆಕ್ಸ್ಟ್ ಬಂದ ಮೇಲೆ ತಾನೇ. ಅದು ಕೇಸ್ ಅದು ಏನಾರು ಇದ್ದರೆ ಅದು ಅವರು ತಪ್ಪಿಸೋ ಥರ ಆದರೆ ರಾಜೀನಾಮೆ ಕೊಡಬೇಕಲ್ಲ, ಅದು ಆ ಥರ ಏನು ಇಲ್ಲಲ್ಲ. ಹಾಗಾಗಿ ನೇರವಾಗಿ ಹೇಳ್ತೀವಿ. ಇದಕ್ಕೇನು ಹೇಳಬಾರ್ದಂತ ಏನೋ ಇದೆಯಾ, ಕಾನೂನು ಇದೆಯಾ? ಏನು ಪಕ್ಷದಲ್ಲಿ ಇಂಥದ್ದು ಮಾತಾಡಬಾರ್ದು ಅಂತ ನಮಗೇನು ಫಸ್ಟೇ ಬರ್ಕೊಟ್ಟಿರ್ತಾರೆ? ಇಲ್ಲಲ್ಲ, ಆ ಥರ ಏನಿಲ್ಲ. ನಮ್ಮ ಪಕ್ಷದ ಒಳಿತಿಗಾಗೆ ನಾನು ಹೇಳಿರೋದು ಬಿಟ್ಟರೆ ಬೇರೆ ಉದ್ದೇಶಕ್ಕೆ ನಾನು ಹೇಳಲಿಲ್ಲ. ಈ ಥರ ಭಾಳ ಜನ ಮಾಡಿದ್ದಾರೆ. ಅರೆ ರಾಯರೆಡ್ಡಿ ಮತ್ತು ಈ BR ಪಾಟೀಲ್ ಅವರು ಸ್ಟಾರ್ಟಿಂಗ್ ಮಾತಾಡಿದ್ದೇ ಸರ್ಕಾರದ ವಿರೋಧನೇ ಮಾತಾಡಿದರು. ಇವತ್ತು ಒಳ್ಳೆ ಹುದ್ದೆಗಳಲ್ಲಿ ಕೂತಿದ್ದಾರೆ ಅವರು. ಇವಾಗ ಯಾರೋ ಏನು ಮಾತಾಡಲಿಲ್ಲ ಅವರು. ಈಗ ರಾಯರೆಡ್ಡಿಯವರು ಎಷ್ಟು ಮಾತಾಡಿದರು, ಅಸೆಂಬ್ಲಿಯಲ್ಲಿ ಮಾತಾಡ್ತಿದ್ರು, ಎಲ್ಲದರಲ್ಲೂ ಮಾತಾಡ್ತಿದ್ರು. ಈಗ ಒಳ್ಳೆ ಹುದ್ದೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಈಗೇನು ಮಾತಾಡಲ್ಲ. BR ಪಾಟೀಲು ಅದೇ ಮಾತಾಡಿದ್ದು, ಅವರಿಗೆ ಒಳ್ಳೆ ಹುದ್ದೆ ಕೊಟ್ಟರು, ಮತ್ತೀಗೇನು ಸಿಗಲಿಲ್ಲ, ಮಾತಾಡಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಆ ಥರ ನಮ್ದು ಏನಿಲ್ಲ. ನಾವು ಯಾವುದೋ ಹುದ್ದೆಗೋಸ್ಕರ ಇನ್ನೊಂದಕ್ಕೋಸ್ಕರ ಮಾತಾಡೋರಲ್ಲ. ಬೇಳೂರು ಯಾವಾಗಲೂ ನೇರವಾಗಿ ಹೇಳ್ತೀನಿ ನಾನು. ಸಚಿವ ಸಂಪುಟ ಪುನರ್ರಚನೆ ಅದು ಇದು ಕೇಳುವಂತೂ ಪಾಪ ನೀವೆಲ್ಲ ಭಾರಿ ಆಸೆ ಇಟ್ಕೊಂಡಿದ್ರಿ, ಏನೂ ಆಗಿಲ್ಲ, ಸದ್ಯಕ್ಕೆ ಆಗೋ ಲಕ್ಷಣನೂ ಇಲ್ಲ ಅಂತಾರೆ, ಏನಂತೀರಿ? ಪರವಾಗಿಲ್ಲ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದು, ಅದಕ್ಕೆಲ್ಲ ಅಪಸ್ವರ ಮಾಡಲ್ಲ ನಾವು. ಇಂಥವಕ್ಕೆಲ್ಲ ನಮಗೆ ಕೊಡಿ, ಹಾಗೆ ಮಾಡಿ, ನಮ್ಗೆ ಬೇಕೇ ಬೇಕು ಅಂತ ಹೇಳುವಂಥ ಪ್ರಶ್ನೆನೇ ಇಲ್ಲ. ಕೇಳಕ್ಕೆ ಕೇಳ್ತೀವಿ, ಕೊಟ್ಟರೆ ಅವ್ರಿಗೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ 3 ಸರಿ ನಾವು MLA ಆಗಿದ್ದೀನಿ, 3rd ಟೈಮ್ MLA ಆಗಿದ್ದೀನಿ, ಸೀನಿಯರ್ ಇದ್ದೀನಿ. ಕೊಡೋದಿದ್ದರೆ ಕೊಡಿ ಅಂತ ಕೇಳ್ತೀವಿ, ಕೊಡಲಿಲ್ಲ ಅಂದರೆ ಸುಮ್ಮನಾಗ್ತೀವಿ ಅಷ್ಟೇ. ತಾವೇನೋ ವಿದೇಶಕ್ಕೆ ಹೋಗೋ ಮುಂಚೆ ಒಂದಷ್ಟು ಪಟ್ಟಿಗಳು ಕೊಟ್ಟಿದ್ರಿ, ಕೆಲವೆಲ್ಲ ಟ್ರಾನ್ಸ್ಫರ್ಗಳೆಲ್ಲ ಆಗಿಲ್ಲ, ಆ ಕಾರಣಕ್ಕಾಗಿ ಜಮೀರ್ ಅವರ ವಿಚಾರದಲ್ಲಿ ತಾವು ಬೇಸರ ಹೊಂದಿದ್ರಿ ಅನ್ನುವಂಥ ಮಾಹಿತಿ. ಅಯ್ಯೋ ನಾನು ಅದೆಲ್ಲ ಸುಳ್ಳು. ನನ್ನ ಯಾವುದೇ ಟ್ರಾನ್ಸ್ಫರ್ ಪಾಪ ನಿಲ್ಲಿಸಿಲ್ಲ. ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಎಲ್ಲ ಸಚಿವರು ಸಹ ನನ್ನ ಎಲ್ಲ ಟ್ರಾನ್ಸ್ಫರ್ಗಳನ್ನು ಮಾಡಿಕೊಟ್ಟಿದ್ದಾರೆ, ಯಾವುದು ನಿಲ್ಲಿಸಿಲ್ಲ. ಆ ಥರ ಅಬದ್ಧ ನಾನು ಯಾವುದು ಮಾಡೋದಿಲ್ಲ ಬಿಡಿ. ಈ ನನ್ನ ಇದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡಿಲ್ಲ, ಯಾರೂ ನನಗೆ ಅದು ಅಡ್ಡ ಹಾಕಲಿಲ್ಲ, ಚೆನ್ನಾಗೇ ಕೆಲಸ ಮಾಡಿಕೊಟ್ಟು, ಅದರಲ್ಲೇ 2 ಮಾತಿಲ್ಲ. ಮತ್ತು ಅನುದಾನ ಕೊರತೆ ಅಂತೂ ನಮ್ಮಲ್ಲಿ ಕಮ್ಮಿ ಆಗೇ ಇಲ್ಲ, ಅದು ಸುಳ್ಳದು. ಅನುದಾನ ಬರಲಿಲ್ಲ ಅನ್ನೋದು ಅವ್ರು ಯಾರೋ ಶಾಸಕರು ಹೇಳಿದ್ದು ತಪ್ಪದು, ಅದ್ರ ಬಗ್ಗೆ ನಾನು ಒಪ್ಕೊಳ್ಳೋ ಸಾಧ್ಯನೇ ಇಲ್ಲ. ಅನುದಾನ ನಮಗೆ ಸಾಕಷ್ಟು ಬಂದಿದೆ. ಸರ್, ಶಾಸಕರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಯ ಅಗತ್ಯತೆ ಇದೆ ಅಂತ ತಮಗನ್ಸುತ್ತಾ? ನಾನು ಒಂದು ಸರಿ ಕರೆದು ಶಾಸಕಾಂಗ ಸಭೆಯಲ್ಲಿ ಮಾತಾಡಿ ಎಲ್ಲರಿಗೂ ಒಂದು ಸಲಹೆಗಳನ್ನು ಕೊಡೋದು ಒಳ್ಳೆಯದು. ಎತ್ತರ ಹೇಳಿಕೆಗಳನ್ನು ಕೊಡಬೇಡಿ, ನಿಮ್ಗೇನಾರು ಇದ್ದರೆ ನೇರವಾಗಿ ನಮ್ಮ ಹತ್ರ ಹೇಳಿ ಅಂತ ಹೇಳುವಂಥದ್ದನ್ನ ಕೊಡೋದು ಒಳ್ಳೆಯದು ಅನಿಸ್ತದೆ ನನ್ನ ಲೆಕ್ಕ. ಯಾಕಂದರೆ ಈಗ BJP ಅವ್ರು ಬಿಡಿ, ಅವ್ರ ಪಕ್ಷದವರು ನೇರವಾಗಿ ವಿಜಯೇಂದ್ರ ಮೇಲೆ, ಯಡಿಯೂರಪ್ಪನವ್ರ ಮೇಲೆ, ಇನ್ನೊಬ್ಬರ ಮೇಲೆ ಅವ್ರು ನೇರವಾಗಿ ಕೊಡ್ತಾನೆ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಪಕ್ಷದಲ್ಲೂ ಕೊಡೋದು ಬೇಡ ಅಂತ ಅನಿಸ್ತೈತೆ. ಶಾಸಕಾಂಗ ಪಕ್ಷದ ಸಭೆ ಕರೆದೆ, ಯಾಕಂದರೆ ಡೆಲ್ಲಿಲಿ ಕೂಡ ಈಗ ಕೈ ಕಟ್ ಬಾಯಿ ಮುಚ್ಚಿ ಅನ್ನುವಂಥ ಒಂದು ಸೂಚನೆ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೂ ಮಾತಾಡಬಾರ್ದು ಯಾರು ಬಹಿರಂಗವಾಗಿ ಅಂತ. ಹಾಗೆ ಎಲ್ಲ ಸಮಸ್ಯೆಗಳ ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತಾಗ ಒಳ್ಳೆಯದು. ಕರೆದು ಒಂದು ಸರಿ ವಾರ್ನಿಂಗ್ ಮಾಡೋದು ಒಳ್ಳೇದಿದೆ ಅನಿಸ್ತದೆ. ವಾರ್ನಿಂಗ್ ಆಗಬೇಕು, ಎಲ್ಲರಿಗೂ ಮಾಡಬೇಕು, ನನಗೂ ಸೇರಿ ಮಾಡಬೇಕು.
ನಿಮಗೂ ಸೇರ್ ವಾರ್ನಿಂಗ್ ಮಾಡಬೇಕು. ನೀವು ಜಮೀರು ಚೆನ್ನಾಗಿದ್ದೀರಿ, ನೀವೇನು ಬೇಕಂತ ಸುಮ್ಮನೆ ತಮಾಷೆ. ನಾವು ಜಮೀರ್ ಸಾಹೇಬರು ಸ್ನೇಹಿತರೆ. ನಾನು ಹೇಳಿದ್ದು ಜಸ್ಟ್ ಒಂದು ಇದರಲ್ಲಿ ಹೇಳಿದ್ದೆ, ಆಪಾದನೆ ಮಾಡಿದ್ದಾರೆ, ಪಾಪ ಅವ್ರೇನು ಒಳ್ಳೆ ಜನ ಇದ್ದಾರೆ, ಆ ಥರ ಇದು ಹಾಕ್ಕೊಳ್ಳೋದು ಬೇಡ. ಹಾಗೇನಾದರೆ ಒಳ್ಳೆ ರಾಜೀನಾಮೆ ಕೊಡಿ, ಮತ್ತೆ ಕ್ಲೀನ್ ಚಿಟಾಗಿ ಮತ್ತೆ ಅಧಿಕಾರ ಪಡೀರಿ. ಜಮೀರಿಗೊಂದು ನ್ಯಾಯ, ನಾಗೇಂದ್ರಂಗೊಂದು ನ್ಯಾಯ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರಿ. ಹೇಳಿದೆ, ಬಟ್ ನಾಗೇಂದ್ರದ್ದು ಕೇಸ್ ಆಗಿತ್ತಲ್ಲ, ಇವ್ರದ್ದು ಏನೂ ಆಗಿರಲಿಲ್ಲ. ಈಗ ಅವ್ರು ಹೇಳಿಕೆ ಕೊಟ್ಟ ತಕ್ಷಣ ರಾಜೀನಾಮೆ ಕೊಡಬೇಕಂತ ಏನಿಲ್ಲ. ಅದು ಕ್ಲೀನ್ ಇದಾಗಬೇಕು, ತನಿಖೆ ಆಗಬೇಕು, ಅದು ತಪ್ಪಿಸೋ ಥರ ಆಗಬೇಕು, ಆಮೇಲೆ ತಾನೇ ರಾಜೀನಾಮೆ ಕೊಡೋದು. ಅದೇನೂ ಆಗಿಲ್ಲ ಅವರಿಗೆ. ಆದ್ದರಿಂದ ನಾನು ನೇರವಾಗಿ ಹೇಳೋನೆ, ನಾನು ಯಾರಿಗೂ ಮುಲಾಜಿ ನೋಡೋದಲ್ಲ. ಈ ಥರ ಇದೆ, ಈ ಥರ ಮಾಡಿ ಅಂತ ಹೇಳ್ತೀವಿ. ಅವರು ರಾಜೀನಾಮೆ ಕೊಡೋದು ಬಿಡೋದು ಅವ್ರು ಇಷ್ಟ ಆಗಿತ್ತು. ಪಾಪ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಗೋಪಾಲಣ್ಣ ಹೆಂಗೆ ಹೇಳಿದ್ರು ಗೊತ್ತಿಲ್ಲ, ಮತ್ತು ಅದು ತಪ್ಪು ಇದೆ. ಕೆಲವು ಅವ್ರು ಹೇಳಿಕೆ ಕೊಟ್ಟಿದ್ದು ನನಗೆ ಬಿ ಆರ್ ಪಾಟೀಲ್ ತಪ್ಪು ಇದೆ, ನಾನು ಆ ಥರ ಮಾಡಿಲ್ಲ, ನೇರವಾಗಿ ಹೇಳ್ತೀನಿ. ಆ ಥರ ಏನಾದರೂ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಂತೋಷವಾಗಿ ಒಪ್ಕೊಂಡಿದ್ದೀನಿ. ಇದು ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಅಂದರೆ ಶಾಸಕರುಗಳು ಹೇಳುವ ರೀತಿಯಲ್ಲಿ ಅನುದಾನದ ಕೊರತೆ ನಮಗಿಲ್ಲ, ನಮ್ಮ ಸರ್ಕಾರದಲ್ಲಿ ಅನುದಾನ ಸಮರ್ಪಕವಾಗಿದೆ. ಯಾರು ಯಾವ ಉದ್ದೇಶಕ್ಕೆ ಹೇಳಿದರೋ, ಯಾವ ಸಚಿವರಿಂದ ಆ ರೀತಿ ಆಗಿದೆ ನನಗಂತೂ ಗೊತ್ತಿಲ್ಲ, ನನಗೆ ಆ ಅನುಭವಕ್ಕೆ ಬಂದಿಲ್ಲ. ಆದರೆ ಇದೆಲ್ಲದಕ್ಕೂ ಪರಿಹಾರವಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಬೇಕು ಅನ್ನುವಂಥದ್ದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.